ನಮಸ್ತೆ. ಚೌತಿ ಹತ್ರ ಬಂತು. ಗಣೇಶನ ಹಬ್ಬಕ್ಕೆ ಒಂದು ವಿಶೇಷವಾದ ಅರ್ಥ ಇದೆ. ಗಣೇಶನ ಮೂರ್ತಿ ನಿರ್ಮಾಣಗೊಂಡಿದ್ದೆ ಮಣ್ಣಲ್ಲಿ. ಮಣ್ಣಿನ ಮುದ್ದೆಗೆ ಪಾರ್ವತಿ ಆಕಾರ ಕೊಟ್ಲಂತೆ. ಆನಂತರ ಗಣೇಶನ ಮುಖ ಅದಕ್ಕೆ ಬಂತು ಅನ್ನೋ ಕಥೆಯನ್ನು ನಾವೆಲ್ಲರೂ ಕೇಳಿದ್ದೀವಿ. ನಾವು ನಮ್ಮ ಮನೆಗಳಲ್ಲಿ ಚೌತಿಯನ್ನು ಆಚರಣೆ ಮಾಡ್ತೀವಿ. ಆಚರಣೆ ಮಾಡುವಾಗ ಮನೆಯಲ್ಲಿ ಆ ಮೂರ್ತಿಯನ್ನಿಟ್ಟು ಪೂಜೆ ಮಾಡ್ತೀವಿ. ಚೌತಿ ಅದೆಷ್ಟು ಪರಿಸರ ಸಂಬಂಧಿ ಅಂತಂದ್ರೆ, ಈ ಹಬ್ಬ ಬರೋದೇ ಮಳೆಗಾಲದ ವೇಳೆಗೆ. ಗಣೇಶನ ಮೂರ್ತಿಯನ್ನ ಮಾಡಲಿಕ್ಕೆ ಅಂತ ಬೇಸಿಗೆ ಕಾಲದಲ್ಲಿ ಕೆರೆಗಳಲ್ಲಿರುವಂತ ಮಣ್ಣನ್ನು ತಗೊಂಡು ಬರ್ತಾರೆ. ಈ ಜೇಡಿ ಮಣ್ಣಿಂದ ಗಣೇಶನ ವಿಗ್ರಹವನ್ನು ಮಾಡ್ತಾರೆ. ಆ ವಿಗ್ರಹವನ್ನಿಟ್ಟು ನಾವು ಪೂಜೆ ಮಾಡ್ತೀವಿ. ಆನಂತರ ಮಳೆಗಾಲದಲ್ಲಿ ಆ ವಿಗ್ರಹವನ್ನು ಬಿಟ್ಬಿಡ್ತೀವಿ. ಅರ್ಥ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಕೆರೆಯ ಮಣ್ಣನ್ನು ತೆಗೆಯೋದು ಅಂತಂದ್ರೆ ಹೂಳನ್ನು ತೆಗೆಯೋದು ಅಂತ ಅರ್ಥ. ಗಣೇಶನ ವಿಗ್ರಹವನ್ನು ಮಾಡಿ ಪೂಜೆ ಮಾಡ್ತೀವಿ. ಮಳೆ ತುಂಬ ಆಗಿ ಕೆರೆ ತುಂಬಿ ಕಟ್ಟೆಗಳು ಒಡೆಯೋ ಸಂದರ್ಭಕ್ಕೆ ಸರಿಯಾಗಿ ಗಣೇಶನ ವಿಗ್ರಹವನ್ನು ವಿಸರ್ಜನೆ ಮಾಡ್ತೀವಿ. ಆಗ ಈ ಮಣ್ಣು ಕಟ್ಟೆ ಒಡೆಯದಂತೆ ತಡೆಯುತ್ತೆ. ಗಣೇಶ ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಆದರೆ ಕೆಲವಾರು ವರ್ಷಗಳಿಂದ ನಾವು ಗಣೇಶನ ಹಬ್ಬವನ್ನು ತುಂಬ ವಿಕೃತಗೊಳಿಸ್ಬಿಟ್ಟಿದ್ದೀವಿ. ಮಣ್ಣಿನ ವಿಗ್ರಹದ ಬದಲು ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ವಿಗ್ರಹ ಮಾಡ್ತಾ ಇದ್ದೀವಿ. ಅತ್ಯಂತ ದೊಡ್ಡ ವಿಗ್ರಹವನ್ನು ಕೂರಿಸಬೇಕು ಅನ್ನೋ ಭರಾಟೆಯಲ್ಲಿ ಈ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಗಣೇಶನನ್ನು ಮಾಡ್ತೀವಿ. ಆದರೆ ಅದನ್ನು ಕೆರೆಯಲ್ಲಿ ಮುಳುಗಿಸ್ಲಿಕ್ಕೆ ಅಂತ ಹೋದಾಗ ಅದು ಮುಳುಗೋದಿಲ್ಲ. ಯಾರೋ ಮುಳುಗಿಸ್ಲಿಕ್ಕೆ ಅಂತ ಹೋದವನು ಗಣೇಶನ ವಿಗ್ರಹದ ಮೇಲೆ ನಿಲ್ತಾನೆ, ಕುಣಿತಾನೆ, ಅದರ ಕೈ ಕಾಲುಗಳನ್ನು ಕಡಿದು ಬಿಡ್ತಾನೆ. ನೋಡಬೇಕಾದ್ರೆ ಹೊಟ್ಟೆ ಉರಿದೋಗ್ಬಿಡುತ್ತೆ. ಗಣೇಶನ ಹಬ್ಬ ಮುಗಿದ ನಂತರ ಮುಂಬೈನ ಜುಹು ಬೀಚಿಗೆ ಹೋದರೆ ಗಣೇಶನ ತುಂಡಾದ ಕೈ ಕಾಲುಗಳನ್ನು ನೋಡಬೇಕಾದ್ರೆ ಹೊಟ್ಟೆ ಉರಿದೋಗ್ಬಿಡುತ್ತೆ. ಈ ಬಾರಿ ಬದಲಾಯಿಸೋಣ. ಈ ಬಾರಿ ನಾವು ಹಬ್ಬ ಆಚರಣೆ ಮಾಡಬೇಕಾದಾಗ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಗಣೇಶ ವಿಗ್ರಹ ಇಲ್ಲ, ಮಣ್ಣಿನ ವಿಗ್ರಹವನ್ನೇ ಬಳಸ್ತೀವಿ ಅಂತ ಒಂದು ಸಂಕಲ್ಪ ಮಾಡೋಣ. ಈ ವಿಗ್ರಹಕ್ಕೆ ನಾವು ಕೆಮಿಕಲ್ ಕಲರ್ ಬಳಸೋದು ಬೇಡ, ನ್ಯಾಚುರಲ್ ಬಣ್ಣವನ್ನೇ ಬಳಸೋಣ. ಇಲ್ಲ ಅಂದ್ರೆ ಮಣ್ಣಿನ ಬಣ್ಣವೂ ಸುಂದರವೇ. ನಾವು ಗಣೇಶನಿಗೆ ಒಂದೇ ಒಂದು ದಾಸವಾಳದ ಹೂ ಬೇಕಿದ್ರೂ ಹಾಕೋಣ, ಪ್ಲಾಸ್ಟಿಕ್ ಹಾರ ಹಾಕೋದಿಲ್ಲ ಅಂತ ಸಂಕಲ್ಪ ಮಾಡೋಣ. ಇಷ್ಟು ಮಾಡಿದ್ರೆ ನಿಜವಾಗ್ಲೂ ಪರಿಸರ ಪ್ರೇಮಿಯಾಗಿರುವಂತ ಗಣೇಶ ನಮ್ಮಿಂದ ಸಂತುಷ್ಟನಾಗ್ತಾನೆ. ಈ ಬಾರಿಯ ಚೌತಿ ಸಾರ್ಥಕವಾಗುತ್ತೆ. ಹಾಗಿದ್ರೆ ಮಣ್ಣಿನ ಗಣಪ, ಮಣ್ಣೆ ಗಣಪ, ನಾವೆಲ್ಲರೂ ಆ ಮಣ್ಣಿನ ಗಣಪನನ್ನು ಪೂಜಿಸೋಣ.